ಹಾಯ್ ಎಲ್ಲೋ ಫ್ರೆಂಡ್ಸ್, ಕೇರಳದಲ್ಲಿ ನಾವು ಮತ್ತೊಂದು ಕಾಮನ್ ಆಗಿ ನೋಡುವಂಥದ್ದು ಈ ಲಾಟ್ರಿ ಟಿಕೆಟ್ಸ್. ನಮ್ಮಲ್ಲಿ ಹೇಗೆ ಅಲ್ಲಲ್ಲಿ ಟೀ ಕಾಫಿ ಮಾಡ್ತಿರ್ತಾರೋ ಹಾಗೆಯೇ ಇಲ್ಲಿ ಸೈಕಲಲ್ಲಿ ನಡ್ಕೊಂಡು ನಿಂತ್ಕೊಂಡು ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಲಾಟ್ರಿ ಟಿಕೆಟ್ಸ್ನ ಮಾರ್ತಿರ್ತಾರೆ. ಈ ಲಾಟ್ರಿ ಟಿಕೆಟ್ಸ್ ಎಲ್ಲ ಯಾವ ಥರ ಅಂತ ಹೇಳಿದ್ರೆ ಲಕ್ ಮೇಲೆ ನಡೆಯೋವಂಥದ್ದು. ತುಂಬ ವರ್ಷಗಳಿಂದ ತಗೋತಿರೋರಿಗೆ 500 ರೂಪಾಯಿ ಸಹ ಹೊಡೆದಿರೋ ಚಾನ್ಸಸ್ಗಳಿಲ್ಲ. ಹಾಗೆಯೇ ಸುಮ್ಮನೆ ಆ ಸೈಡ್ ಹೋಗಿರ್ತಾರೆ, ಏನಿದು ಏನು ಅದು 50-100 ರೂಪಾಯಿ ಅಲ್ವಾ ಕೊಟ್ಬಿಟ್ಟು ತೊಗೊಬರೋಣ ಅಂದ್ಬಿಟ್ಟು ತಂದಿರ್ತಾರೆ. ಅದಕ್ಕೆ ಲಾಟ್ರಿ ಹೊಡೆದಿರೋ ಎಕ್ಸಾಂಪಲ್ ಇದೆ. ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಮೈಸೂರಲ್ಲೇ ಒಬ್ಬರಿಗೆ ಏನೋ 25 crores ಲಾಟ್ರಿ ಹೊಡೀತು ಅಂತೇಳಿ ನ್ಯೂಸಲ್ಲೆಲ್ಲ ನೋಡಿದ್ವಿ. ಅದು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 16 crores ಬಂತು ಅಂತೇಳಿ ಕೇಳಿದ್ವಿ, ನೋಡಿದ್ವಿ. ಭಾರತದಲ್ಲಿ 29 ರಾಜ್ಯಗಳೈತೆ. 29 ರಾಜ್ಯದಲ್ಲಿ 14 ರಾಜ್ಯದಲ್ಲಿ ಮಾತ್ರ ಈ ಲಾಟ್ರಿ ಟಿಕೆಟ್ಸ್ ಚಾಲ್ತಿಯಲ್ಲಿರೋದು. ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಟಿಕೆಟ್ ಬ್ಯಾನ್ ಆಗಿದೆ. ಇಲ್ಲ, ಈ ಸೈಡ್ ಹೋದರೆ ತೊಗೊಂಡು ಬಂದು ಅಲ್ಲಿ ಗೆದ್ದಂಥ ಅಮೌಂಟು ಟ್ಯಾಕ್ಸ್ ಕಟ್ಟಾಗಿ ಸಿಗೋ ಅಂಥದ್ದಿದೆ. ನಾವಂತೂ ತೊಗೊಳಕ್ಕೆ ಟ್ರೈ ಮಾಡಲಿಲ್ಲ. ಈ ಲಾಟ್ರಿ ಟಿಕೆಟ್ ತೊಗೊಂಡು ಎಷ್ಟೊಂದು ಜನ ದುಡ್ಡು ಕಳ್ಕೊಂಡಿರೋದಿದೆ. ಹಾಗೆಯೇ ತುಂಬಾ ಲಾಸ್ ಆಗಿರೋದಿದೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ ಅಂತೇಳಿ ಗೊತ್ತು. ಹಾಗೆಯೇ ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ಅದೃಷ್ಟದ ಮೇಲೆ ನಡೆಯೋ ಅಂಥದ್ದು. ಇದನ್ನು ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳುಗಳಲ್ಲೂ ಲಾಟ್ರಿ ಟಿಕೆಟ್ನ ತೊಗೊಂಡು ದುಡ್ಡುಗಳನ್ನ ಕಳ್ಕೊಂಡಿದ್ದಾರೆ. ಹಾಗೆಯೇ ಪಡ್ಕೊಂಡಿರೋರು ಇದೆ. ಅದರ ಬಗ್ಗೆ ನಾನು ಹೇಳಲ್ಲ. ನೀವೇನಾದರೂ ಈ ಥರ ತೊಗೋಬೇಕು ಅಂತ ಹೇಳಿದ್ರೆ ಏನೇ ಮಾಡಿದ್ರು ಯೋಚನೆ ಮಾಡಿ ಇದೊಂಥರ ಗೇಮ್ಗಳಲ್ಲಿ ದುಡ್ಡುಗಳು ಕಳ್ಕೊಳ್ತಾರಲ್ಲ, ಆ ಥರ ಕಾರ್ಡ್ಸ್ಗಳಾಡ್ತಾರಲ್ಲ, ಆ ಥರ ಇರುತ್ತೆ ಅಂತೇಳಿ ಗೊತ್ತು ಅಷ್ಟೇ. ಮೊದಲು ಈ ಥರ ಲಾಟ್ರಿ ಟಿಕೆಟ್ಸ್ ಕರ್ನಾಟಕದಲ್ಲೂ ತೊಗೋತಿದ್ರು. ಹಾಗೆಯೇ ತೊಗೋಬೇಕಾದ್ರೆ ಮನೆಗಳಲ್ಲಿ ತುಂಬಾ ತೊಂದರೆಗಳು, ತುಂಬಾ ಸಾಲಗಳು ಮಾಡಿಕೊಂಡು ಅದೊಂದು ಜೂಜ್ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಬ್ಯಾನ್ ಮಾಡಿದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿನ ಸಿಗಲಿ.